ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ SSGD 2026 ಒಂದು ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಅದೇ ರೀತಿಯಾಗಿ ನೀವು ಇಷ್ಟು ಮಾರ್ಕ್ಸ್ ಬಂದರೆ ನೀವು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಅಂತಲೂ ಹಾಕಿದ್ದೀನಿ. ಯಾಕಪ್ಪ ಅಂತಂದರೆ ರಿಸಲ್ಟ್ ಬಂದ ನಂತರ ನಿಮಗೆ ಜಾಸ್ತಿ ಫಿಸಿಕಲ್ಗೆ ಟೈಮ್ ಕೊಡೋಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಹ ಫಿಸಿಕಲ್ ಯಾರು ಅಂತಂದರೆ ಹೇಳ್ತೀನಿ ಈ ವಿಡಿಯೋದಲ್ಲಿ ಎಷ್ಟು ಸ್ಕೋರ್ ಆದರೂ ನೀವು ಒಂದು ರೀತಿಗೆ ಸೇಫಾಗಿ ಇರ್ತೀರಾ ಎಂಬುದನ್ನು. ಓಕೆನಾ. ಮೊದಲಿಗೆ ಬಂದುಬಿಟ್ಟು SSGD 2026 ಒಂದು ಪರೀಕ್ಷಾ ಫಲಿತಾಂಶ ಬಂದುಬಿಟ್ಟು ಇದೇ ತಿಂಗಳು ಜುಲೈನ ಎಂಡ್ ಅಥವಾ ಆಗಸ್ಟ್ನಲ್ಲಿ ನಿಮಗೆ 100% ರಿಸಲ್ಟ್ ಬಂದೇ ಬರುತ್ತೆ. ಓಕೆನಾ. ಈ ತಿಂಗಳಲ್ಲಿಯೇ ನಿಮಗೆ ಬರುವಂಥ ಚಾನ್ಸಸ್ ಹೆಚ್ಚಿದೆ. ಓಕೆ. ಈ ಒಂದು ಮಂತ್ ಎಂಡಷ್ಟೊತ್ತಿಗೆ ಆಲ್ಮೋಸ್ಟ್ ರಿಸಲ್ಟ್ ಬರುತ್ತೆ. ಏನಾದರೂ ಕಾರಣಾಂತರಗಳಿಂದ ಬರದೇ ಇದ್ದಲ್ಲಿ ಖಂಡಿತವಾಗಿಯೂ ಆಗಸ್ಟ್ ಮೊದಲ ಅಥವಾ ಎರಡನೇ ವಾರಕ್ಕೆ ನಿಮಗೆ 100% ರಿಸಲ್ಟ್ ಬರುತ್ತೆ. ಓಕೆನಾ. ಬಟ್ ಏನಪ್ಪ ಅಂತಂತಂದರೆ ಜುಲೈ ತಿಂಗಳಲ್ಲಿ ಆಲ್ಮೋಸ್ಟ್ ಬರುತ್ತೆ ರಿಸಲ್ಟು. ಏನಾದರೂ ಇದು ವೇಕೆನ್ಸಿ ಇನ್ಕ್ರೀಸ್ ಮಾಡಿದರು ಅಂತಂದರೆ ಸ್ವಲ್ಪ ಡಿಲೇ ಆಗ್ಬೋದು. ಯಾಕಂತಂದರೆ ಫಿಸಿಕಲ್ ರಿಸಲ್ಟ್ ಬಿಡೋದಕ್ಕಿಂತ ಮೊದಲೇದಾಗಿಯೇ, ಅಂದರೆ ಎಕ್ಸಾಮ್ ರಿಸಲ್ಟ್ ಬಿಡೋದಕ್ಕಿಂತ ಮೊದಲೇದಾಗಿಯೇ ಅವರು ವೇಕೆನ್ಸಿ ಇನ್ಕ್ರೀಸನ್ನು ಮಾಡ್ತಾರೆ. ಓಕೆ. ಅದನ್ನು ಏನಾದರೂ ಮಾಡ್ತಾರೆ ಅಂತಂದರೆ ಸ್ವಲ್ಪ ಒಂದು ವಾರ ಅಥವಾ 15 ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಓಕೆ. ಇಲ್ಲ ಅಂತಂದರೆ ಏನಾದರೂ ಮೊದಲೇ ಎಷ್ಟು ವೇಕೆನ್ಸಿ ಇದೆಯೋ ಅಷ್ಟೇ ವೇಕೆನ್ಸಿಗೆ ರಿಸಲ್ಟ್ ಬಿಟ್ಟರು ಅಂತಂತಂದರೆ ಖಂಡಿತವಾಗಿಯೂ ನಿಮ್ಮ ಒಂದು ರಿಸಲ್ಟು ಜುಲೈ ತಿಂಗಳಲ್ಲಿ ಬರುತ್ತೆ. ಇಲ್ಲ ಅಂತಂತಂದರೆ ವೇಕೆನ್ಸಿ ಏನಾದರೂ ಇನ್ಕ್ರೀಸ್ ಆಯಿತು ಅಂತಂದರೆ ಆಗಲೂ ಸಹ ಜುಲೈಯಲ್ಲೇ ಬರುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಏನಾದರೂ ಸ್ವಲ್ಪ ಡಿಲೇ ಆದ್ರೂ ಆಗಸ್ಟಲ್ಲಿ ನಿಮಗೆ ಆಗಸ್ಟ್ ಫಸ್ಟ್ ಅಥವಾ ಸೆಕೆಂಡ್ ವೀಕಲ್ಲಿ 100% ಬರುತ್ತೆ ರಿಸಲ್ಟ್ ಬಗ್ಗೆ. ಓಕೆನಾ. ಇನ್ನು ಎಷ್ಟು ಸ್ಕೋರ್ ಆದರೆ ಸೇಫ್, ಈಗಾಗಲೇ ನಾನು 2 ರಿಂದ 3 ವೀಡಿಯೋದಲ್ಲಿ ಹೇಳಿದ್ದೀನಿ. ಮಿನಿಮಮ್ 70, 65 ಇದ್ದರೂ ಸಹ ಓಕೆ. ಬಟ್ 100% ಬರೋದು ಫೈನಲ್ ಆಗಲ್ಲ. ಓಕೆನಾ. ಫಿಸಿಕಲ್ಗೂ ಸಹ ಅದು ವೇಕೆನ್ಸಿ ಇನ್ಕ್ರೀಸ್ ಆದರೆ ಮಾತ್ರ ಚಾನ್ಸಸ್ ಇದೆ. ಬಟ್ 70, 65 ಮತ್ತು ಯಾರದೆಲ್ಲ 80, 85 ಇದೆಯೋ ಎಲ್ಲರೂ ಸಹ ಈ 65+ ಇದರೆಲ್ಲರೂ ಸಹ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ವೇಕೆನ್ಸಿ ಇನ್ಕ್ರೀಸ್ ಆಯಿತು. ನಿಮಗೆ ಏನಾದರೂ ನಾಮಿನೇಷನಲ್ಲಿ 20 ರಿಂದ 25 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ ಆ್ಯಡ್ ಆಯಿತು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಫಿಸಿಕಲ್ ಲಿಸ್ಟಲ್ಲಿ ಬರುತ್ತೆ. ವೇಕೆನ್ಸಿ ಇನ್ಕ್ರೀಸ್ ಆಗಬೇಕು ಮತ್ತು ನಾಮಿನೇಷನ್ ಸ್ಕೋರು ಸಹ ಆ್ಯಡ್ ಆಗಬೇಕು ಜಾಸ್ತಿ ಅಂಥ ಕ್ಷಣದಲ್ಲಿ ಮಾತ್ರ ಈ 65, 70 ಬರ್ತಾರೆ. ಇಲ್ಲ ಅಂತಂದರೆ ಬರುವಂಥದ್ದು ಕಷ್ಟ ಆಗುವಂಥದ್ದು. ಅದರ ಹೊರತಾಗಿ ನಿಮ್ಮ ಒಂದು ಏನೋ ನೀವು ಫಿಸಿಕಲ್ಲು ಸಹ ಪ್ರಾಕ್ಟೀಸ್ ಮಾಡಿ ಮತ್ತು ಮುಂದಿನ ಒಂದು ಎಕ್ಸಾಮ್ ಜನವರಿ ಏನು ಫೆಬ್ರವರಿ ಇದೆಯೋ ಅದಕ್ಕೂ ಸಹ ನೀವು ಪ್ರಿಪ್ರೇಷನ್ ಮಾಡಿದ್ರೆ ಇನ್ನೂ ಸಹ ಉತ್ತಮ ಆಗ್ತದೆ. ಓಕೆನಾ. ಇದು ಇವತ್ತು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.